ಈ ಆಸ್ಪತ್ರೆಯಲ್ಲಿ ಒಂದು ವಿಚಿತ್ರ ನಿಯಮ ಇದೆ. ಬೆಲ್ ಹೊಡೆದರೆ ಒಳಗೆ ಹೋಗಲೇಬೇಕು, ಆದರೆ ಹೊರಗೆ ಬರಬೇಕು ಅನ್ನೋದು ನಿಯಮದಲ್ಲಿಲ್ಲ. ರಾತ್ರಿ 12 ಗಂಟೆ. ಆಸ್ಪತ್ರೆ ಸಂಪೂರ್ಣ ಮೌನದಲ್ಲಿತ್ತು. ಕೊನೆಯ ಮಹಡಿಯಲ್ಲಿ ಒಂದು ರೂಮ್ ಮಾತ್ರ ಲೈಟ್ ಆನ್ ಆಗಿತ್ತು. ಅಲ್ಲಿ ನೈಟ್ ಡ್ಯೂಟಿಯಲ್ಲಿ ಕೆಲಸ ಮಾಡ್ತಿದ್ದವನು ರಾಘವ. ಈ ಆಸ್ಪತ್ರೆಯಲ್ಲಿ ಅವನು 7 ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ಎಲ್ಲಾ ರೂಮ್ಗಳು, ಎಲ್ಲಾ ಶಿಫ್ಟ್ಗಳು, ಎಲ್ಲಾ ರಾತ್ರಿ ಅವನಿಗೆ ಪರಿಚಯ. ಆದರೆ ಕೊನೆಯ ಮಹಡಿ ಮಾತ್ರ ಇನ್ನೂ ಅವನಿಗೆ ಭಯ. ಯಾಕಂದ್ರೆ ಅಲ್ಲಿ ಒಂದು ರೂಮಿತ್ತು, ರೂಮ್ 503. ಆ ರೂಮ್ನಲ್ಲಿ ಯಾರೂ ಉಳಿಯಲಿಲ್ಲ. ವರ್ಷಗಳ ಹಿಂದೆ ಎಲ್ಲಾ ರೋಗಿಗಳನ್ನು ಆ ರೂಮ್ನಿಂದ ಶಿಫ್ಟ್ ಮಾಡಲಾಗಿತ್ತು. ಕಾರಣ ಯಾರಿಗೂ ಗೊತ್ತಿರಲಿಲ್ಲ. ಆ ರಾತ್ರಿ ರಾಘವಾಗೆ ಒಂದು ಫೈಲ್ ಕೊಡಬೇಕಾಯಿತು. ಆ ಫೈಲ್ ಕೊನೆಯ ಮಹಡಿಯ ಸ್ಟೋರ್ ರೂಮ್ನಲ್ಲಿತ್ತು. ಸ್ವಲ್ಪ ಯೋಚಿಸಿದ, ಆದರೆ ಕೆಲಸ ಮಾಡಲೇಬೇಕು. ರಾಘವ ಲಿಫ್ಟ್ ಹತ್ತಿದ. ಲಿಫ್ಟ್ ನಿಧಾನವಾಗಿ ಮೇಲಕ್ಕೆ ಹೋಯಿತು. ಮೊದಲ ಫ್ಲೋರ್, 2ನೇ ಫ್ಲೋರ್, 3ನೇ ಫ್ಲೋರ್. ಅಚಾನಕ್ 5ನೇ ಫ್ಲೋರ್ನಲ್ಲಿ ಲಿಫ್ಟ್ ನಿಂತು ಹೋಯಿತು. ರಾಘವ ಬೆಚ್ಚಿಬಿದ್ದ. ಲಿಫ್ಟ್ ಡೋರ್ ನಿಧಾನವಾಗಿ ತೆರೆದಿತು. ಮುಂದೆ ಒಂದು ದೀರ್ಘ ಕಾರಿಡಾರ್. ಎಲ್ಲೂ ಯಾರೂ ಇಲ್ಲ. ಲೈಟ್ಗಳು ಮಿಂಚುತ್ತಿವೆ. ಗಾಳಿ ಮಾತ್ರ ನಿಧಾನವಾಗಿ ಚಲಿಸುತ್ತಿತ್ತು. ಅಷ್ಟರಲ್ಲಿ ಒಂದು ಸೌಂಡ್, ಟಿನ್. ಬೆಲ್ ಸೌಂಡ್. ರಾಘವ ಹಿಂದುಮುಖನಾದ. ಅಲ್ಲಿ ಒಂದು ಬೋರ್ಡ್, 503. ಅವನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಯಾರೂ ಇರಬಾರದ ರೂಮ್, ಯಾರೂ ಹೋಗದ ರೂಮ್. ಆದರೆ ಆಸ್ಪತ್ರೆಯ ನಿಯಮ ಒಂದೇ: ಬೆಲ್ ಹೊಡೆದರೆ ಒಳಗೆ ಹೋಗಲೇಬೇಕು. ರಾಘವ ನಿಧಾನವಾಗಿ ರೂಮ್ 503ರ ಬಾಗಿಲಿನ ಬಳಿ ಹೋದ. ಕೈ ನಡುಗುತ್ತಿತ್ತು. ಒಮ್ಮೆ ಆಳವಾಗಿ ಉಸಿರೆಳೆದ ಮತ್ತು ಬಾಗಿಲು ತೆರೆದ. ಒಳಗೆ ಒಂದು ಹುಡುಗಿ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಬಿಳಿ ಡ್ರೆಸ್, ತಲೆ ಸ್ವಲ್ಪ ಕೆಳಗೆ, ಮುಖದಲ್ಲಿ ವಿಚಿತ್ರವಾದ ಶಾಂತಿ. ರೂಮ್ ಸಂಪೂರ್ಣ ತಣ್ಣಗಾಗಿತ್ತು. ರಾಘವ ನಿಧಾನವಾಗಿ ಕೇಳಿದ, ನೀನ್ಯಾರು? ಅವಳು ತಲೆಯನ್ನು ಎತ್ತಿದಳು. ನಿಧಾನವಾಗಿ ಉತ್ತರಿಸಿದಳು, ನಾನು ಇಲ್ಲೇ ಇದ್ದೀನಿ, ಬಹಳ ದಿನಗಳಿಂದ. ರಾಘವ ಬೆಚ್ಚಿಬಿದ್ದ. ಇಲ್ಲಿ ಯಾರನ್ನೂ ಅಡ್ಮಿಟ್ ಮಾಡಿಲ್ಲ. ಅವಳು ಸ್ವಲ್ಪ ನಗಿದಳು. ಅಡ್ಮಿಟ್ ಆಗೋದು ಬೇಕಾ, ಇಲ್ಲೇ ಉಳಿಯಲು? ಆ ಕ್ಷಣ ರೂಮ್ನ ತಾಪಮಾನ ಇನ್ನೂ ಇಳಿಯಿತು. ರಾಘವಗೆ ಉಸಿರಾಡಲು ಕಷ್ಟವಾಯಿತು. ಅವನು ಹೊರಗೆ ಹೋಗಲು ತಿರುಗಿದ. ಅಷ್ಟರಲ್ಲಿ ಬಾಗಿಲು ಜೋರಾಗಿ ಮುಚ್ಚಿತು. ಕ್ಲಿಕ್. ಲಾಕ್ ಆಯಿತು. ಹಿಂದಿನಿಂದ ಒಂದು ಧ್ವನಿ, ನೀನು ಕೂಡ ನನ್ನಂಥವನಾಗ್ತೀಯ. ರಾಘವ ನಡುಗಿದ. ಏನ್ ಮಾತಾಡ್ತಿದ್ದೀಯಾ? ಅವಳು ಹಾಸಿಗೆಯಿಂದ ಎದ್ದು ಕನ್ನಡಿಯ ಮುಂದೆ ನಿಂತಳು ಮತ್ತು ಹೇಳಿದಳು, ಒಮ್ಮೆ ನಿನ್ನನ್ನೇ ನೋಡು. ರಾಘವ ಕನ್ನಡಿಯ ಕಡೆ ನೋಡಿದ. ಮೊದಲಿಗೆ ಏನೂ ಕಾಣಲಿಲ್ಲ. ನಂತರ ಅವನ ಪ್ರತಿಬಿಂಬದಲ್ಲಿ ತಲೆಗೆ ಬ್ಯಾಂಡೇಜ್, ರಕ್ತ, ಮುಖದಲ್ಲಿ ಭಯ. ರಾಘವ ಚೀರಿದ, ಇದು ನನ್ನದೇ ಅಲ್ಲ. ಆ ಕ್ಷಣ ಅವಳು ನಿಧಾನವಾಗಿ ಹೇಳಿದಳು, 7 ವರ್ಷ ಹಿಂದೆ ಈ ರೂಮ್ನಲ್ಲಿ ಒಬ್ಬ ನೈಟ್ ಡ್ಯೂಟಿ ನರ್ಸ್, ಆ ಹೆಸರು ರಾಘವ. ರಾಘವನ ಕೈ ನಡುಗುತ್ತಿತ್ತು. ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬದಿಂದ ಕಣ್ಣು ತೆಗೆದುಕೊಳ್ಳಲಾಗಲಿಲ್ಲ. ಅವನು ಹಿಂದೆ ತಿರುಗಿದ. ಆ ಹುಡುಗಿ ಇನ್ನೂ ಅಲ್ಲೇ ನಿಂತಿದ್ದಳು. ರಾಘವ ಕೇಳಿದ, ನೀನು ಯಾರು? ಅವಳು ನಿಧಾನವಾಗಿ ಉತ್ತರಿಸಿದಳು, ನಿನ್ನಂತೆ ನಾನು ನೈಟ್ ಡ್ಯೂಟಿಯವಯ. ಅಷ್ಟರಲ್ಲಿ ಕಾರಿಡಾರ್ನಿಂದ ಹೆಜ್ಜೆಗಳ ಸೌಂಡ್. ರಾಘವ ಕೂಗಿದ, ಯಾರಾದರೂ ಇದ್ದೀರಾ? ಯಾವುದೇ ಉತ್ತರ ಇಲ್ಲ. ಅವಳು ಹೇಳಿದಳು, ಈ ಸಮಯದಲ್ಲಿ ಈ ಮಹಡಿಗೆ ಯಾರೂ ಬರೋದಿಲ್ಲ. ಅಷ್ಟರಲ್ಲಿ ಬಾಗಿಲು ತಾನೇ ಮುಚ್ಚಿತು. ಲಾಕ್ ಆಯಿತು. ರಾಘವನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಅವಳು ರಾಘವನನ್ನು ಕನ್ನಡಿಯ ಬಳಿ ಕರೆದಳು. ಈ ಬಾರಿ ಕನ್ನಡಿಯಲ್ಲಿ ಒಂದು ಹಾಸಿಗೆ ಕಾಣಿಸಿತು. ಆ ಹಾಸಿಗೆಯ ಮೇಲೆ ಒಬ್ಬ ದೇಹ ಬಿಳಿ ಶೀಟಿನಿಂದ ಮುಚ್ಚಲ್ಪಟ್ಟ. ರಾಘವ ಹತ್ತಿರ ಹೋದ. ಶೀಟೆತ್ತಿದ. ಅದು ಅವನದೇ ಮುಖ. ಕಣ್ಣುಗಳು ಮುಚ್ಚಿದ್ದವು. ತಲೆಯಿಂದ ರಕ್ತ. ರಾಘವ ಕುಸಿದ. ಅವಳು ಹೇಳಿದಳು,
ನೀನು ಆ ರಾತ್ರಿ ಬೆಲ್ ಕೇಳಿದಾಗ ಒಳಗೆ ಬಂದೆ, ಆಮೇಲೆ ಹೊರಗೆ ಹೋಗಲಿಲ್ಲ. ರಾಘವ ಅಳುತ್ತ ಕೇಳಿದ, ನಾನು ಸತ್ತಿದ್ದೇನಾ? ಅವಳು ತಲೆಯಾಡಿಸಿದಳು. ಈ ರೂಮ್ನಲ್ಲಿ ಸತ್ತವರು ಹೋಗೋದಿಲ್ಲ, ಅವರು ಕಾಯ್ತಾರೆ. ರಾಘವ ಕೇಳಿದ, ನಿನ್ನ ಹೆಸರು? ಅವಳು ಕ್ಷಣ ಮೌನದಲ್ಲಿದ್ದು ಹೇಳಿದಳು, ರಾಘವ. ನಾನೇ ಮೊದಲ ನೈಟ್ ಡ್ಯೂಟಿ, ಈ ರೂಮ್ 503ರಲ್ಲಿ. ನನ್ನ ನಂತರ ನಿನ್ನ ಸರದಿ. ರೂಮ್ನ ಲೈಟ್ಗಳು ಮಿಂಚಿದವು. ಬೆಳಗ್ಗೆ 6 ಗಂಟೆಗೆ ಆಸ್ಪತ್ರೆಯ ಸಿಬ್ಬಂದಿ ಕೊನೆಯ ಮಹಡಿಗೆ ಹೋದರು. ಲಿಫ್ಟ್ 5ನೇ ಫ್ಲೋರ್ನಲ್ಲಿ ನಿಂತಿತ್ತು. ರೂಮ್ 503 ತೆರೆದಿತ್ತು. ಒಳಗೆ ಯಾರೂ ಇರಲಿಲ್ಲ. ಗೋಡೆಯಲ್ಲಿ ಒಂದು ಹೊಸ ಫೋಟೋ. ಅದರ ಹಿಂದೆ ಬರೆಯಲಾಗಿತ್ತು, ನೈಟ್ ಡ್ಯೂಟಿ ನರ್ಸ್ ರಾಘವ್ 2025. ಆ ದಿನದಿಂದ ಯಾರಾದರೂ ರಾತ್ರಿ ಕೊನೆಯ ಮಹಡಿಗೆ ಹೋದರೆ ಒಂದು ಬೆಲ್ ಖಂಡಿತವಾಗಿಯೂ ಹೊಡೆಯುತ್ತದೆ. ಯಾಕಂದ್ರೆ ರೂಮ್ 503 ಇನ್ನೂ ಕಾಯ್ತಿದೆ. ಬೆಲ್